ನಿರ್ಮಾಪಕರಾಗಿ, ನಟಿಯಾಗಿ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥದ್ದು. ಇವಾಗ ಪ್ರಸಕ್ತವಾಗಿ ಒಂದು ನಡೆದಂಥ ಘಟನೆ ಏನಂದರೆ ದರ್ಶನ್ ಅವರ ವಿಚಾರದಲ್ಲಿ ಈಗ ಮತ್ತೆ ಪಾಲಾಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಜೈಲ್ ಪಾಲಾಗಿದ್ದಾರೆ ಈ ರೀತಿಯಾಗಿ ನಾನು ಸಹ ನಿನ್ನೆ ನ್ಯೂಸ್ನಲ್ಲಿ ನೋಡಿದೆ. ಆದರೆ ಅವರು ಕೆಲವೊಂದು ತಪ್ಪು ನಿರ್ಧಾರಗಳನ್ನ ಮಾಡಿದ್ದಾರೆ. ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕಂತ ಗಾದೆ ಇದೆಯಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ. ಹಾಗಾಗಿ ನನಗೆ ದರ್ಶನ್ ಅವ್ರ ಬಗ್ಗೆ ವಿಶೇಷವಾದಂಥ ಒಂದು ಅಭಿಮಾನ ಇದೆ. ಹಾಗಂತ ಅವರು ಒಳ್ಳೆ ವ್ಯಕ್ತಿತ್ವ ಇರೋ ಅಂಥವ್ರೆ. ಆದರೆ ಕೆಲವೊಂದು ಸಮಯ ಸಂದರ್ಭ ಅವ್ರ ಜೊತೆ ಇರೋಂಥ ಸರ್ಕಲ್ಲು ಏನೋ ಆ ಒಂದು ಸಮಯಕ್ಕೆ ಅವರೊಂದು ತಪ್ಪು ನಿರ್ಧಾರ ತಗೊಂಡು ತಪ್ಪು ಮಾಡಿಬಿಟ್ಟಿದ್ದಾರೆ. ಅದು ಎಲ್ಲ ಕಡೆ ಪ್ರೂವ್ನೂ ಆಗೋಗಿದೆ. ಇವಾಗ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ? ಸೊ ಏನೋ ದೊಡ್ಡದಾಗೋದು ಸಣ್ಣದ್ರಲ್ಲಿ ಆಗಿದೆ ಅಂತ ಅನ್ಕೋಬೇಕು, ಬಿಟ್ಟರೆ ಬೇರೆ ಯಾವುದನ್ನು ನಾವು ಮರೆಮಾಚಕ್ಕಾಗಲ್ಲ. ಆಗಲಿ, ಶಿಕ್ಷೆ ಆಗಿ ಅವರು ಒಂದು ಒಳ್ಳೆಯ ವ್ಯಕ್ತಿತ್ವನ ಹೊಂದಿ ಅವರು ಹೊರಗೆ ಬಂದು ಇನ್ನಷ್ಟು ಸಿನಿಮಾಗಳನ್ನ ಮಾಡಲಿ. ಅವರು ಫ್ಯಾನ್ಸ್ಗೂ ಸಹ ಅವರು ಒಂದು ಮಾತಾಡಬೇಕು. ಯಾಕಂದರೆ ಅವ್ರ ಫ್ಯಾನ್ಸ್ಗಳದ್ದೇ ಗಲಾಟೆ ಜಾಸ್ತಿ ಆಗಿದೆ. ತಪ್ಪು ಮೆಸೇಜ್ಗಳು ಮಾಡೋದು ಹೆಣ್ಮಕ್ಳಿಗೆ. ರಮ್ಯಾ ಅವ್ರ ಬಗ್ಗೆ ನಾನು ಮಾತಾಡಿದೆ. ರಮ್ಯಾ ಅವ್ರ ಬಗ್ಗೆ ಸಹ ತುಂಬ ಹೆಮ್ಮೆ ಅನಿಸುತ್ತೆ ಅವರ ಒಂದು ಸ್ಟೆಪ್ಸು. ಖುಷಿಯಾಯಿತು ಕೂಡ, ಅಷ್ಟು ಧೈರ್ಯವಾಗಿ ಅವರು ಫೇಸ್ ಮಾಡಿದ್ದು. ಎಲ್ಲ ಹೆಣ್ಮಕ್ಳಿಗೂ ಅಷ್ಟು ಧೈರ್ಯ ಹೇಗಿರುತ್ತೇಳಿ. ಹಾಗಾಗಿ ದರ್ಶನ್ನು ಫ್ಯಾನ್ಸ್ಗಳು ಸಹ ತಿಳ್ಕೊಬೇಕಾಗಿರೋದು ಒಂದು ವಿಚಾರ ಏನಂದರೆ, ದರ್ಶನ್ನ ನೀವು ಆರಾಧಿಸಿ ಖುಷಿಪಡಿ, ಆಸೆ ಪಡಿ, ನಿಮ್ಮ ಹೀರೋ ನೀವು ಏನಾದರೂ ಒಂದು ಖುಷಿಪಡಿ, ಅವ್ರ ಜೊತೆಗೆ ಸೆಲೆಬ್ರೇಟ್ ಮಾಡಿ, ಅವ್ರು ಮೀಟ್ ಮಾಡಿ, ಅವ್ರ ಸಿನಿಮಾಗಳನ್ನ ನೋಡಿ ಎಲ್ಲ ಮಾಡಿ. ಆದರೆ ಅವರ ಒಂದು ಪರ್ಸ್ನಲ್ ಜೀವನದಲ್ಲಿ ಏನಾಗ್ತಾ ಇದೆ, ಅವ್ರ ಪರ್ಸ್ನಲ್ ಜೀವನಕ್ಕೆ ನೀವು ಹೆಜ್ಜೆ ಹಾಕೋದು ಅಷ್ಟು ಸರಿಯಲ್ಲ. ಸಿನಿಮಾ ಥರ ನೋಡಿ ಮನರಂಜನೆಯಾಗಿ ಅದನ್ನು ಸ್ವೀಕರಿಸ್ಬೇಕು. ಒಳ್ಳೇದಿತ್ತಾ ತಗೊಳ್ಳಿ, ಕೆಟ್ಟದಿತ್ತಾ ಬಿಟ್ಬಿಡಿ. ಅದು ನಿಮ್ಮ ಜೀವನಕ್ಕೆ ಒಳ್ಳೆಯದು. ಯಾಕಂದರೆ ಎಲ್ಲರಿಗೂ ಒಂದು ಅಮೂಲ್ಯವಾದಂಥ ಜೀವನ ಸಿಕ್ಕಿರೋದು. ನಿಮ್ಮ ಜೀವನಕ್ಕೆ ಬೆಲೆ ಇದೆರಿ. ನಿಮ್ಮ ಹೀರೋ ನಿಮ್ಮ ಇದಕ್ಕಲ್ಲ, ನಿಮ್ಮ ಜೀವನಕ್ಕೆ, ನಿಮ್ಮ ಜೀವಕ್ಕೆ ಬೆಲೆ ಇದೆ. ನಿಮಗೆ ಜೀವ ಕೊಟ್ಟಿರೋ ಅಂಥ ನಿಮ್ಮ ತಾಯಿ ತಂದೆ, ನಿಮ್ಮ ಹೆಂಡತಿ, ಅಕ್ಕ ತಂಗಿರು, ಅವರನ್ನು ಪ್ರೀತಿಸಿ. ಅವ್ರಿಗೆ ನೀವು ಹೀರೋ ಥರ ಇವಾಗ ಹೀರೋ ಅಂದರೆ ಒಳ್ಳೇದು ತೋರಿಸಿರ್ತೀವಿ, ಕೆಟ್ಟದ್ದು ತೋರಿಸಿರ್ತೀವಿ ಸಿನಿಮಾದಲ್ಲಿ. ಮನೆಯವ್ರನ್ನ ಸೇವ್ ಮಾಡ್ತಾರೆ, ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋತಾರೆ ದರ್ಶನ್. ಆ ಥರದ್ದೊಂದು ಆ್ಯಟಿಟ್ಯೂಡ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ದರ್ಶನ್ ಅವ್ರು ಹೊಡಿ ಬಡಿ ಕಡಿ ಆ ಥರದ್ದು ಬೇಕು, ಆ ಥರದ್ದು ಖಂಡಿತ ಬೇಡ. ಸಮಾಜಕ್ಕೆ ಅದು ಒಳ್ಳೆಯದಲ್ಲ. ಆಮೇಲೆ ಅದು ಆಗೋದು ಇಲ್ಲ. ಆಗ ಯಾಕೆ ಹೇಳ್ತೀನಂದರೆ, ಸಿನಿಮಾದಲ್ಲಿ ಇವಾಗ ನಾವು ಕತೆ ಮಾಡ್ಬೇಕಾದ್ರೆ ಸಿನಿಮಾದಲ್ಲಿ ಆ ಹೀರೋನ ಆ ಥರ ತೋರಿಸ್ಬೇಕು. ಹೀರೋ ಎಲ್ಲರಿಗೂ ಹೊಡೆದ, ಅವನಿಗೆ ಅರೆಸ್ಟ್ ಮಾಡಲಿಲ್ಲ, ಏನು ಮಾಡಲಿಲ್ಲ ಅಂತ ನಾವು ಸಿನಿಮಾದಲ್ಲಿ ತೋರಿಸ್ತೀವಿ. ಅದೇ ದರ್ಶನ್ ಅವರ ನಿಜ ಜೀವನದಲ್ಲಿ ಇವತ್ತು ಏನಾಗಿದೆ, ಅವ್ರು ಯಾರಿಗೆ ಹೊಡೆದ್ರು ಅದಕ್ಕೆ ಅವರು ಫೇಸ್ ಮಾಡ್ತಾ ಇದ್ದಾರೆ. ಸಿನಿಮಾದಲ್ಲಾಗಿದ್ದರೆ ಈ ಕತೆ ಬೇರೆ ಆಗಿರೋದು ಅಲ್ವಾ? ಅದೇ ನಿಜ ಜೀವನದಲ್ಲಿ ನಿಮ್ಮ ಹೀರೋ ಆಗಲಿ ಯಾರೇ ಆಗಲಿ, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಇದು ನಿಮ್ಮ ಜೀವನದಲ್ಲೂ ರಿಪೀಟ್ ಆಗಬಾರ್ದಂದ್ರೆ ದಯವಿಟ್ಟು ನಿನ್ನೆ ಅರ್ಥ ಮಾಡ್ಕೊಳ್ಳಿ.